ಒಂದು ಕನ್ನ ಹೊಡೆಯುವಾಗ ಅದರ ಬಗ್ಗೆ ಗೊತ್ತಿರುತ್ತೋ, ಆಮೇಲೆ ಅದನ್ನು ಇನ್ವೆಸ್ಟಿಗೇಟ್ ಮಾಡೋನಿಗೆ ಇಷ್ಟೆಲ್ಲ ದಾರಿ ಇದೆ ಅಂತ ಆಮೇಲೆ ಗೊತ್ತಾಗೋದು ಅವನಿಗೆ. ಅದಕ್ಕಿಂತ ಮುಂಚೆ ಎಲ್ಲ ತಿಳ್ಕೊಂಡಿರ್ತಾರೆ. ಈ ದೇಶದ ಮೂಲ ಒಂದು ಇತಿಹಾಸವನ್ನು ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲಿ ಇದನ್ನು ತಪ್ಪಾಗಿ ಹೇಳಿದ್ರೆ ಜನರು ವಿಭಜನೆಗೊಳ್ತಾರೆ ಅಂತ ಚೆನ್ನಾಗಿ ಓದಿದವರು ಇದ್ದದ್ರಿಂದಲೇ ಆ ಚೆನ್ನಾದ ಒಂದು ಕ್ರಮದಲ್ಲಿ ಪಠ್ಯದ ರೂಪದಲ್ಲೇ ಸೇರಿಕೊಂಡು ನಮ್ಮ ತಲೆ ಇನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ರೀತಿಯಲ್ಲಿ ಹಾಳು ಮಾಡಲಿಕ್ಕೆ ಅನುಕೂಲ ಆಯಿತು. ಆದರೆ ಅವರು ಯೋಚನೆ ಮಾಡುವಷ್ಟು ಸರಿ ಮಾಡೋದಕ್ಕೆ ಪ್ಲ್ಯಾನ್ ನಾವು ಯೋಚನೆ ಮಾಡೋದೇ ಇಲ್ಲ. ದುಷ್ಟರು ಯಾವಾಗಲೂ ಅವ್ರು ಏನು ಓದ್ತಾರೋ ಅದನ್ನು ಚೆನ್ನಾಗಿ ಓದ್ಕೋತಾರೆ. ನಾವು ಯಾವುದನ್ನೂ ಚೆನ್ನಾಗಿ ಓದ್ಕೊಳ್ಳಲ್ಲ. ಯಾಕೆಂದರೆ ನಮ್ಮದು ಎಲ್ಲ ಶ್ರೇಷ್ಠ, ನಾವು ತಿಳ್ಕೊಂಡದ್ದಕ್ಕಿಂತ ಮಿಗಿಲಾದದ್ದನ್ನು ತಿಳ್ಕೊಳ್ಳಿಕ್ಕೆ ಇನ್ಯಾರ ಹತ್ರ ಯಾವತ್ತೂ ಸಾಧ್ಯ ಇಲ್ಲ ಅಂತಲೇ ಭಾವಿಸಿ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡ್ತಾ ಇರ್ತೀವಿ. ಎಲ್ಲೋ 4 ಜನ ಆ ಪರಿಸರದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಬಿಟ್ಟರೆ, ಸರಿಯಾಗಿ ಕೇಳಿದರೆ ರಾಮ ಲಕ್ಷ್ಮಣ ಸೀತೆ ಈ ಪದಗಳೇ ಹೆಚ್ಚಿನವರಿಗೆ ಈ ಪೀಳಿಗೆಯವರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿರೋದು ಯಾವಾಗಲೂ ನಮ್ಮ ಸುತ್ತಲಿನ ಈ ಪರಿಸರಕ್ಕೆ ತಾಗಿದ ಮಕ್ಕಳೇ ಗೊತ್ತಿರ್ತಾರೆ. ಅದರಿಂದಾಗಿ ನಾವು ಅವ್ರ ಬಗ್ಗೆ ಈ ಮಕ್ಕಳಿಗೆ ಗೊತ್ತಿದೆ ಅಂದಮೇಲೆ ಏನು ಅಂತ ಸ್ವತಃ ನಾವೇ ಕೆಲವು ಶಾಲೆಗಳಿಗೆ ಹೋಗುವ ಸಂದರ್ಭದಲ್ಲಿ ಆ ಮಕ್ಕಳ ಎದುರುಗಡೆ ಮೋನೋ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅವಳಿಗೊಂದು ಸೀತಾ ಅಂತ ಕೊಟ್ಟರೆ ಹುಯಿಶಿ ಯಾರವಳು ಅಂತ ಕೇಳ್ತಾಳೆ. ಸೀತೆ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ, ಹನುಮಂತ ಗೊತ್ತೇ ಇಲ್ಲ. ಹಾಗೆ ಅಂತೇಳಿ ಇವರು ಯಾರೂ ಗೊತ್ತಿಲ್ಲದೇ ಇರಬೇಕಾದ ವರ್ಗದಿಂದ ಬಂದವರಲ್ಲ, ಎಲ್ಲ ಸ್ವಸ್ಥವಾದ ಮನೆತನದಿಂದಲೇ ಬಂದವರು. ಆದರೆ ಅವರಿಗೆ ಇದರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೇ ಇದೆಲ್ಲ ಒಂಥರ ಅಡಗುಲಜ್ಜಿ ಕತೆ, ಅಥವಾ ಇದೆಲ್ಲ ಒಂದು ರೀತಿ ನಮ್ಮನ್ನು ಸಮಾಜದಿಂದ ಬೇರೆಯದೇ ಆಗಿ ನೋಡಬೇಕಾದವರು ಮಾತ್ರ ತಿಳ್ಕೊಳ್ಬೇಕಾದ ಸಂಗತಿ ಹೊರತು ನಾವೆಲ್ಲ ತಿಳ್ಕೊಳ್ಳೋದಲ್ಲ ಅನ್ನುವ ರೀತಿಯ ಒಂದು ಚರ್ಯೆ ಸಹಜವಾಗಿ ಅಧ್ಯಯನದ ಈ ಹೊರಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸೇರಿಕೊಂಡದ್ರಿಂದ ಎಲ್ಲಿವರೆಗೆ ಅಂದರೆ ರಾಮ ಅನ್ನುವ ಹೆಸರು ಪಾಠದಲ್ಲಿ ಎಲ್ಲೂ ಬರಬಾರ್ದು. ಬೇರೆ ಯಾವ ಹೆಸರು ಬೇಕಾದರೂ ಬರ್ಬೋದು, ರಾಮ ಬರಬಾರ್ದು. ಅದು ಬಿಟ್ಟು ಇನ್ನು ಏನೂ ಸಂಬಂಧ ಇಲ್ಲದ ಅರ್ಥ ಇಲ್ಲದ ಹೆಸರುಗಳು ಬೇಕಿದ್ರೂ ಬರ್ಬೋದು. ಹಿಮೇಶ್ ಅಂತ ಬರ್ಬೋದು, ಮಹೇಶು ಬಂದರೂ ಕಷ್ಟ, ಮಹೇಶ್ವರ ಅಂತ ಅರ್ಥ ಆಗಿಬಿಡುತ್ತೆ, ಅದು ಕಷ್ಟ. ನೀವು ನೋಡಿ ಬೇಕಿದ್ರೆ ಟೆಕ್ಸ್ಟ್ಗಳಲ್ಲಿ ಹೇಗಿರುತ್ತೆ ಹೆಸರು ಅಂತ. ರಾಹುಲ್ ಅಂತ ಯಾವಾಗಲೂ ಇರುತ್ತೆ, ಅದು ಶನಿ ಕಾಡುವುದು ಬಿಡುವುದೇ ಇಲ್ಲ, ಅಲ್ಲೋದ್ರೂ ಇರುತ್ತೆ. ಅಂದರೆ ಈ ಥರ ನೂರಾರು ರೀತಿಯಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆಯ ಒಳಗೆ ನಾವು ಇದರ ಬಗ್ಗೆ ಬಹಳ ಗಂಭೀರವಾಗಿ ಯಾವತ್ತೂ ಯೋಚನೆ ಮಾಡಲ್ಲ. ನಮ್ಗೆ ಮಾಡುವ ತಾಳ್ಮೆಯೂ ಇಲ್ಲ, ನಮಗೆ ಬೇಕಾಗಿ